ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಹುಟ್ಟಿನಿಂದಲೇ ಕೈ ಕಾಲುಗಳಿಲ್ಲ, ಹಾಗಿದ್ದರೂ ಸಹ ಈತ 2 ಡಿಗ್ರಿ ಪಡೆದು ದೇಶ ವಿದೇಶ ಸುತ್ತಿ ಅದೆಷ್ಟೋ ದೇಶಗಳ ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದಾನೆ ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡುವುದರಲ್ಲಿ ಎಲ್ಲರಿಗೂ ಪ್ರೇರಣೆ. ನಮ್ಮ ಜೀವನದಲ್ಲಿ ಸಣ್ಣ ಸಂಕಟ ಬಂದರೂ ನಾವು ನಿರಾಶೆಗೊಳ್ಳುತ್ತೇವೆ. ಆದರೆ ಕೈಕಾಲುಗಳಿಲ್ಲದೆ ಜನಿಸಿದ್ದ ಈ ವ್ಯಕ್ತಿ ಹೇಗೆ ವಿಶ್ವಪ್ರಸಿದ್ಧರಾದರು ಮತ್ತು ಹೇಗೆ ಎಲ್ಲರಿಗೂ ಪ್ರೇರಣೆಯಾದರು? ಬನ್ನಿ ಈ ಅಮೋಘ ವ್ಯಕ್ತಿಯ ಜೀವನ ಪಾಠವನ್ನು ತಿಳಿಯೋಣ. ಅಂಗವೈಕಲ್ಯದ ನೋವು, ಜೊತೆಗಿದ್ದವರ ವ್ಯಂಗ್ಯದ ಮಾತುಗಳು, ಅಳು, ಡಿಪ್ರೆಷನ್, ಆತ್ಮಹತ್ಯೆಯ ಪ್ರಯತ್ನ. ಆದರೆ ಒಮ್ಮೆ ಅವರ ತಾಯಿಯ ಮಾತುಗಳು ಅವನ ಬದುಕನ್ನು ಬದಲಿಸಿತು. ನೀನು ಪ್ರಪಂಚದಲ್ಲಿ ವ್ಯರ್ಥವಲ್ಲ, ದೇವರು ನಿನ್ನನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ರಚಿಸಿದ್ದಾನೆ. ಈ ಮಾತು ನಿಕ್ಗೆ ಹೊಸ ಚೈತನ್ಯ ನೀಡಿತು. ಅವನು ತನ್ನ ಶಕ್ತಿಯನ್ನು ಗುರುತಿಸಿಕೊಂಡು ಜೀವನವನ್ನು ಸ್ವೀಕರಿಸಿದನು. ನಿಕ್ ಹುಟ್ಟಿದ್ದು ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ. ತಾಯಿಯು ಪ್ರಖ್ಯಾತ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ವೃತ್ತಿಯಲ್ಲಿದ್ದರು. ವಿಪರ್ಯಾಸಗಳು ಹೇಗಿರುತ್ತವೋ ನೋಡಿ ಸ್ವತಃ ತಾನೇ ವೃತ್ತಿಯಲ್ಲಿ ನರ್ಸ್ ಆಗಿದ್ದು ಚೊಚ್ಚಲ ಹೆರಿಗೆಯ ಸಂಭ್ರಮದಲ್ಲಿ ಪರಿಪೂರ್ಣ ಚೆಕಪ್ ಮಾಡಿಸಿದರೂ ಸಹ ತನಗೆ ಅಂಗವಿಕಲ ಮಗು ಹುಟ್ಟಲಿದೆ ಎಂಬುದು ಆಕೆಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಆಕೆಯನ್ನು ಮೇಲಿಂದ ಮೇಲೆ ಚೆಕ್ ಮಾಡುತ್ತಲೇ ಬಂದ ಡಾಕ್ಟರುಗಳು ಸಹ ಏನೂ ತೊಂದರೆ ಇಲ್ಲ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದಿದ್ದರು. ಹಾಗೆಯೇ ಆಯಿತು ಕೂಡ. ಆದರೆ ತಾಯಿ ಗರ್ಭದಿಂದ ಹೊರಬಂದ ಮಗುವನ್ನು ಕಂಡಾಗ ಆಸ್ಪತ್ರೆಯ ವೈದ್ಯರು ಬೆಚ್ಚಿಬಿದ್ದಿದ್ದರು. ಯಾಕೆಂದರೆ ದಷ್ಟಪುಷ್ಟವಾಗಿ ಮುದ್ದು ಮುದ್ದಾಗಿ ಇದ್ದ ಆ ಮಗುವಿಗೆ ಕೈಕಾಲುಗಳೇ ಇರಲಿಲ್ಲ. ಹೊಟ್ಟೆಯಿಂದ ಒಂದಿಷ್ಟು ಕೆಳಗೆ 1 ಬೆರಳಿನಷ್ಟು ಉದ್ದಕ್ಕೆ ಎಡಪಾದವಿತ್ತು. ಅದಕ್ಕೆ ಬೆರಳುಗಳಿದ್ದವು ನಿಜ, ಆದರೆ ಅದನ್ನು ಕಾಲು ಎನ್ನಲು ಯಾರೂ ಸಿದ್ಧರಿಲ್ಲ. ಮಗು ಅಳುತ್ತಾ ಅಳುತ್ತಲೇ ತನ್ನಂತ ಹಾಗೆ ಒಮ್ಮೆ ಕೆನ್ನೆ ತಟ್ಟಲಿ, ಪುಟ್ಟ ಪುಟ್ಟ ಕಾಲುಗಳಿಂದ ತೊಟ್ಟಿಲು ಓದಿಯಲಿ, ಅದೇ ಪುಟ್ಟ ಕಾಲುಗಳಿಂದ ಗಂಡನ ಕೆನ್ನೆಗೆ ಎದೆಗೆ ಒದ್ದು ಒಂದು ಸಂತೋಷದ ಕ್ಷಣಗಳಿಗೆ ಸಾಕ್ಷಿಯಾಗಲಿ. ಇಂಥ ಸೆಂಟಿಮೆಂಟು ಜಗತ್ತಿನಲ್ಲಿ ಯಾವ ತಾಯಿಗೆ ತಾನೇ ಇರುವುದಿಲ್ಲ ಹೇಳಿ? ಹೆರಿಗೆಗೂ ಮುನ್ನ ನಿಕ್ನ ತಾಯಿಗೂ ಸಹ ಇಂಥವೇ ಆಸೆಗಳಿದ್ದವು. ಮಗುವಿನ ಬಗ್ಗೆ, ಅದರ ಭವಿಷ್ಯದ ಬಗ್ಗೆ 1000 ಕನಸುಗಳಿದ್ದವು. ಆದರೆ ಮಡಿಲಿಗೆ ಬಂದ ಮಗುವಲ್ಲದ ಮಗುವನ್ನು ಕಂಡು ಆಕೆಗೆ ಅದೆಷ್ಟು ಸಂಕಟವಾಯಿತು ಅಂದರೆ ಭಗವಂತನೇ ಬಲ್ಲ. ವಿಶೇಷವೇನೆಂದರೆ ಮಗುವೇ ಅಲ್ಲ ಎಂಬಂತಿದ್ದ ಆ ಮಗುವನ್ನು ಕಂಡು ಆಕೆ ಅಳುತ್ತಾ ಕೂರಲಿಲ್ಲ, ವಿಧಿಯನ್ನು ಶಪಿಸಲಿಲ್ಲ. ಬದಲಿಗೆ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂದುಕೊಂಡಳು. ಆಕೆಯೇ ಸ್ವತಃ ನರ್ಸ್ ಆಗಿದ್ದಾಳಲ್ಲ, ಹಾಗಾಗಿ ಒಂದು ಅಂಗವಿಕಲ ಮಗುವನ್ನು ಹೇಗೆ ಬೆಳೆಸಬೇಕು ಎಂಬುದು ಉಳಿದ ಎಲ್ಲರಿಗಿಂತ ಚೆನ್ನಾಗಿ ಆಕೆಗೆ ಗೊತ್ತಿತ್ತು. ಆದರೆ ನಿಜವಾದ ಸಮಸ್ಯೆ ಶುರುವಾಗಿದ್ದು ನಿಕ್ನನ್ನು ಸ್ಕೂಲಿಗೆ ಸೇರಿಸಲು ಹೋದಾಗ ಕೈಕಾಲುಗಳಿಲ್ಲದ ಈ ಮಗುವಿಗೆ ಪ್ರವೇಶ ನೀಡಲು ಯಾವ ಶಾಲೆಯೂ ಮುಂದೆ ಬರಲಿಲ್ಲ. ಇದಕ್ಕೆ ಒಪ್ಪದ ನಿಕ್ನ ತಂದೆ ತಾಯಿ, ನಮ್ಮ ಮಗು ಮೆಂಟಲಿ ಡಿಸೇಬಲ್ ಅಲ್ಲ, ಜಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಶಾಲೆಯಲ್ಲಿ ಅವನಿಗೆ ಪ್ರವೇಶವಿಲ್ಲ ಅಂದರೆ ಏನು ಅರ್ಥ ಎಂದು ಪ್ರಶ್ನಿಸಿ ಕೋರ್ಟ್ಗೆ ಹೋದರು. ಅವನ ಬೆಂಬಲಕ್ಕೆ ನಿಂತ ಕೋರ್ಟ್ ನಿಕ್ ಥರದವರಿಗೆ ಶಿಕ್ಷಣ ರಂಗದಲ್ಲಿ ಒಂದಷ್ಟು ಸಡಿಲ ನೀತಿ ಅನುಸರಿಸಿ ಎಂದು ಕೋರ್ಟ್ ಆದೇಶ ಹೊರಡಿಸಿತು. ಮುಂದಿನದೆಲ್ಲ ನಿಕ್ನ ವಿಜಯದ ಕಥೆ. ಓದುವುದರಲ್ಲಿ ಇಡೀ ತರಗತಿಗೆ ಅವನೇ ಮೊದಲು. 7ನೇ ತರಗತಿಯಲ್ಲಿ ಶಾಲಾ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆ ಶಾಲೆಯ ಇತಿಹಾಸದಲ್ಲೇ ನಡೆದಿರಲಿಲ್ಲ ಎಂಬಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಪರಿಚಯಿಸಿದ. ಮುಂದೆ ಕಾಲೇಜು ಹಂತದಲ್ಲಿ ಕಾಮರ್ಸ್ ಕೋರ್ಸ್ ಆಯ್ಕೆ ಮಾಡಿಕೊಂಡು 2 ಡಿಗ್ರಿ ಪಡೆದನು. ಈ ಅವಧಿಯಲ್ಲಿ ಅಂತರ ಕಾಲೇಜು ಭಾಷಣ ಸ್ಪರ್ಧೆಗಳಲ್ಲಿ ಸತತವಾಗಿ 3 ಬಾರಿ ಮೊದಲ ಬಹುಮಾನ ಪಡೆದುಕೊಂಡನು. ಜೊತೆಗಿದ್ದವರಿಗೆಲ್ಲ ಅಚ್ಚರಿ ಹಾಗೂ ಇವನನ್ನು ಜಗತ್ತಿನ 8ನೇ ಅದ್ಭುತ ಎಂಬಂತೆ ನೋಡುತ್ತಿದ್ದರು. ಒಮ್ಮೆ ಸ್ನೇಹಿತರು, ನಿನಗೆ ಕೈಕಾಲು 2 ಇಲ್ಲ, ಆಗಿದ್ದರೂ ನೀನು ನಗುತ್ತಾನೆ ಇದೆಯಲ್ಲ, ಅದರ ಹಿಂದಿರುವ ಗುಟ್ಟೇನು? ನಿನಗೆ ಕಣ್ಣೀರೇ ಬರೋದಿಲ್ವ ಎಂದು ಪ್ರಶ್ನಿಸಿದರು. ಈ ಪ್ರಶ್ನೆಗೆ ಉತ್ತರಿಸಿದ ನಿಕ್, ಗೆಳೆಯರೇ, ನಿಮ್ಮಂತೆಯೇ ಕೈಕಾಲು ಇರಬೇಕು, ಓಡಬೇಕು, ಕೈ ಕುಲುಕಬೇಕು ಎಂಬ ಆಸೆಗಳಿವೆ. ಆದರೆ ನಾನಿರುವ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ. ಅಷ್ಟಕ್ಕೂ ಇಲ್ಲದಿರುವುದನ್ನು ನೆನೆದು ಕಣ್ಣೀರು ಹಾಕಿದರೆ ಅಂಗವಿಕಲತೆ ಸರಿಯಾಗಿ ಬಿಡುತ್ತಾ? ದಿನನಿತ್ಯದ ಬದುಕಿನಲ್ಲಿ 1-2 ಸಂದರ್ಭ ಬಿಟ್ಟರೆ ಕೈಕಾಲುಗಳ ಅಗತ್ಯ ನನಗಂತೂ ಕಂಡುಬರುತ್ತಿಲ್ಲ. ಅನಿವಾರ್ಯ ಅನಿಸಿದಾಗ
ಕೃತಕ ಕೈಕಾಲು ಬಳಸುತ್ತಿದ್ದೇನೆ. ನನ್ನ ಮಟ್ಟಿಗೆ ಹೇಳುವುದಾದರೆ ಈಗಿನ ದೇಹಸ್ಥಿತಿಯಿಂದ ನನಗೆ ಕೆಟ್ಟದಕ್ಕಿಂತ ಒಳ್ಳೆಯದೇ ಆಗಿದೆ ಎಂದನು. ಕೈಕಾಲುಗಳನ್ನು ಕಿತ್ತುಕೊಂಡ ದೇವರು ಅದಕ್ಕೆ ಪ್ರತಿಯಾಗಿ ಅದ್ಭುತವಾಗಿ ಮಾತನಾಡುವ ವರವನ್ನು ಅವನಿಗೆ ನೀಡಿದ್ದಾನೆ. ಪ್ರತಿಷ್ಠಿತ ಚಾನಲ್ಗಳು ಅವನ ಸಂದರ್ಶನ ಮಾಡಿವೆ. ವ್ಯಕ್ತಿತ್ವದ ವಿಕಸನದ ಬಗ್ಗೆ ಅದ್ಭುತವಾಗಿ ಮಾತಾಡುವುದರಲ್ಲಿ ಎಲ್ಲರನ್ನೂ ಮೀರಿಸುವಂತೆ ಮಾತನಾಡುತ್ತಾನೆ. ಅಂಗವಿಕಲತೆ ನಡುವೆಯೂ ಆಸ್ಟ್ರೇಲಿಯಾದಿಂದ ಅಮೆರಿಕಕ್ಕೆ ಹೋಗಿ ಉಪನ್ಯಾಸ ಕೊಟ್ಟು ಬಂದಿದ್ದಾನೆ. ಇವನ ಅಸಾಧಾರಣ ಸಾಧನೆಯನ್ನು ಗುರುತಿಸಿ ಆಸ್ಟ್ರೇಲಿಯಾ ಸರ್ಕಾರವು ಇವನನ್ನು ದೇಶದ ಯುವರತ್ನ ಎಂದು ಗೌರವಿಸಿದೆ. ಗೆಲ್ಲಬೇಕು ಎಂಬುದೇ ನಿಮ್ಮ ಮನದಲ್ಲಿದ್ದರೆ ಯಾವ ದೇವರು ಸಹ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಾನು ಇಷ್ಟು ಸಾಧನೆ ಮಾಡಿರುವಾಗ ನಿಮ್ಮಂಥ ಪ್ರಚಂಡರು ಎಷ್ಟೆಲ್ಲ ಸಾಧನೆ ಮಾಡಬಹುದು ಯೋಚಿಸಿ ಎಂದು ಎಲ್ಲರಿಗೂ ಉರಿದುಂಬಿಸುತ್ತಾನೆ. ನೋ ಲಿಮ್ಸ್ ನೋ ಲೆಗ್ಸ್ ನೋ ವರೀಸ್ ಎಂಬ ಪುಸ್ತಕ ಕೂಡ ಬರೆದಿದ್ದಾನೆ. ಹಾಗೂ ಅಂಗವಿಕಲತೆಯನ್ನೇ ತಮ್ಮ ಬಲವನ್ನಾಗಿ ಪರಿವರ್ತಿಸಿಕೊಂಡ ನಿಕ್ ಲೈಫ್ ವಿದೌಟ್ ಲಿಮ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾನೆ ಮತ್ತು ಪ್ರಪಂಚದಾದ್ಯಂತ ನೀವು ಸೋಲು ಹೊಂದುವವರೆಗೂ ಸೋತಿಲ್ಲ ಎಂಬ ಸಂದೇಶವನ್ನು ಹರಡಿದನು. ಇಂದು ನಿಕ್ ವಿಶ್ವದ ಒಬ್ಬ ಪ್ರಭಾವಶಾಲಿ ಪ್ರೇರಕ ವಕ್ತಾರ, ಲೇಖಕ ಹಾಗೂ ಉದ್ಯಮಿ. ಇವನ ಇನ್ನಷ್ಟು ಸಾಧನೆಯನ್ನು ತಿಳಿಯಲು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ. ಈತ ಈಜು ಹೊಡೆಯುವ